ಅಯ್ಯೋ ಮೇಡಮ್ ಅದು ಕಂಟಿನ್ಯೂ ಆಗಿಲ್ಲ. ಅವರು ನನ್ನ ಅಳಿಯ ಮಗಳನ್ನ ಕ್ಯಾಚ್ ಹಾಕೊಂಡಿದ್ದೆ, ಫಸ್ಟ್ ಮಗಳದ್ದು ಹೇಳಿದ್ದು ಅವರು. ಹ್ಞೂ, ದಿವ್ಯಂದು ಹೇಳಿದ್ದು. ಇವ್ರ ಬಗ್ಗೆ ಹೇಳಿದ್ದು, ನನ್ನ ಬಗ್ಗೆ ಅಲ್ಲ. ಅದನ್ನೇ ಹೇಳಿದ್ದು, ನಿಮ್ಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್ ನಾನು ಯಾರ್ಯಾರನ್ನೂ ಫಿಕ್ಸ್ ಆಗೋಕ್ಕಾಗೋದೇ ಇಲ್ಲ ಮೇಡಮ್. ಯಾಕಂದರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ಗೇಮ್ ಯಾವ ರಿಸಲ್ಟು ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ನು ಕಪ್ಪಿಗೆ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ವೇದಿಕೆ ಮೇಲೆ 2-3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ತ್ರಿವಿಕ್ರಮ್, ಒಂದು ಕ್ವೆಶನ್ ನಿಮಗೆ. ಸೊ ನೀವು ಹೇಳಿದ್ರಿ ನನಗೆ ಎಲ್ಲನೂ ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನು ಆ ಥರ ಉತ್ತರ ಕೊಟ್ಟಿದ್ರಿ. ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ 2 ಸೆಕೆಂಡ್ಸ್ ಅಂತರದಲ್ಲಿ ಮಿಸ್ ಆಯಿತು. ಆ್ಯಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ? ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಅವಕಾಶಗಳು ಮಿಸ್ ಆಗಿದೆ. ಆ 2 ಸೆಕೆಂಡ್ಸಲ್ಲಿ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದು ಸತಿ ಬಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಜಾಗ ಸಿಕ್ತು. ಇಲ್ಲಾಂದರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದರೆ ನನಗೆ ಇಲ್ಲಿ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಟ್ಟಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೆ ಮೇ ಬಿ. ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ್ದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗಿಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯಿತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗಲಿ, ಸೊ ನಾನು ಆಡಿದಂಥ ಆಟಗಳಾಗಲಿ, ಜನ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನನಗಿದ್ದಂಥ ಕ್ಲೋಸ್ ರಿಲೇಷನ್ಶಿಪ್ನ ಒಪ್ಪಿದ್ದು, ಎಲ್ಲೋ ನಾವು ಆಡಿದಂಥ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯಿತು. ಸೊ ಈಗ ನಾನು ಏನು ಅನ್ಕೊಂಡು ಬಂದಿದ್ದೆ 4 ವರ್ಷ ನನಗೇನು ಇರಲಿಲ್ಲ ಅಂತ ಅನ್ಕೊಂಡು ಬಂದಿದ್ದೆ, ಅದನ್ನು ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲುವು ಏನೂ ಬೇಕಿಲ್ಲ. ಈ ಕಪ್ ತೊಗೊಂಡ್ರೆ ನಾನು ನನ್ನ ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾಯಿದ್ರು, ಈಗ ಮಾರ್ಕೆಟ್ ಬಂದಿದೆ, ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್. ಓಕೆ ಪ್ರಕಾಶ್ ಸರ್, ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ